ಇಸ್ರೇಲ್ ಇರಾನ್ನ ಮಧ್ಯೆ ರಣಭೀಷಣ ಯುದ್ಧ ನಡೀತಾ ಇದೆ. ಇರಾನ್ನ ಮೇಲೆ ಇಸ್ರೇಲ್ ಮಾತ್ರ ಅಲ್ಲ, ಅಮೆರಿಕವೂ ಕೂಡ ದಾಳಿ ಮಾಡಿದೆ. ಇದರ ಬೆನ್ನಲ್ಲೇ ಇರಾನ್ ಕೌಂಟರ್ ಸ್ಟ್ರೈಕ್ ಮಾಡಿದೆ. ಇಸ್ರೇಲ್ನ ವಿಮಾನ ನಿಲ್ದಾಣವನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಬೆನ್ ಗುರಿಯಾನ್ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿದೆ. ಅದು ಖೈಬರ್ ಶೇಖನ್ ಮಿಸೈಲ್ ಅನ್ನು ಬಳಸಿ ದಾಳಿ ಮಾಡಿದೆ. 86 ಮಂದಿಗೆ ಗಾಯ ಆಗಿದೆ. ಇರಾನ್ ದಾಳಿಗೆ ಸಂಪೂರ್ಣವಾಗಿ ಸ್ಮಶಾನದಂತಾಗಿದೆ ಟೆಲ್ ಅವೀವ್, ಹೈಫಾ. ಮಿಸೈಲ್ ದಾಳಿಯಿಂದ ಬೃಹತ್ ಕಟ್ಟಡಗಳು ಛಿದ್ರವಾಗಿದ್ದಾವೆ. ಇಸ್ರೇಲ್ನ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇದು. ಆ ಏರ್ಪೋರ್ಟ್ನ ಮೇಲೆ ಬೆನ್ ಗುರಿಯಾನ್ ಅನ್ನುವಂಥ ಏರ್ಪೋರ್ಟ್ ಜೆರುಸಲೇಮ್ನಿಂದ ಸುಮಾರು ಒಂದು 40-45 ಕಿಲೋಮೀಟರ್ ದೂರದಲ್ಲಿದೆ. ಟೆಲ್ ಅವೀವ್ನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂಥ ಏರ್ಪೋರ್ಟ್ ಇದು. ಈ ಏರ್ಪೋರ್ಟ್ನ ಮೇಲೆ ಮಿಸೈಲ್ ದಾಳಿಯಾಗಿದೆ. ಖೈಬರ್ ಶೇಖನ್ ಅನ್ನೋ ಮಿಡ್ ರೇಂಜಲ್ಲಿರುವಂಥ ಸೂಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದನ್ನು ಬಳಸಿಕೊಂಡು ಇರಾನ್ ದಾಳಿ ಮಾಡಿದೆ. ಸುಮಾರು 86 ಮಂದಿಗೆ ಗಾಯ ಆಗಿದೆ ಈ ದಾಳಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಮಿಸೈಲ್ನ ರೇಂಜ್ ಬಂದು ಸರಿಸುಮಾರು 1450 ಕಿಲೋಮೀಟರ್ ಅಂತೆ. ಜೊತೆಗೆ 550 kgಯಷ್ಟು ವಾರ್ ಹೆಡ್ಗಳನ್ನು ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಇದೆ. ನೀವು ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ದೃಶ್ಯ ಅಮೇರಿಕಾದ ಬಾಂಬರ್ ನೌಕೆ ಒಂದು ಇರಾನ್ನ ಮೇಲೆ ದಾಳಿ ಮಾಡಿದಂಥ ದೃಶ್ಯ ಅದು. ಪಕ್ಕದಲ್ಲಿ ಇರಾನ್ ಇಸ್ರೇಲ್ನ ಏರ್ಪೋರ್ಟ್ನ ಮೇಲೆ ದಾಳಿ ಮಾಡಿದೆ. ಬಹಳಷ್ಟು ಪ್ರಬಲವಾದಂಥ ಬಲಶಾಲಿಯಾಗಿರುವಂಥ ಬಾಂಬರ್ ಇದು. GBU-57 ಅಂತ ಕರೀತಾರೆ ಇದನ್ನು. ಅಂಡರ್ಗ್ರೌಂಡ್ನಲ್ಲಿ ಸುಮಾರು 60 ಮೀಟರ್ನವರೆಗೆ ವಿಧ್ವಂಸವನ್ನು ಕ್ರಿಯೇಟ್ ಮಾಡುವಂಥ ಸಾಮರ್ಥ್ಯ ಇದೆ ಇದಕ್ಕೆ, ಅಮೇರಿಕಾದ ಬಾಂಬರ್ಗೆ. ಸೊ ಅಮೇರಿಕಾದ ಬಾಂಬರ್ ಇರಾನ್ನ ಮೇಲೆ ಯುದ್ಧ ಮಾಡಿದೆ, ರಣಭೀಷಣವಾದಂಥ ದಾಳಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ನ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿದೆ. ಅದು ಕೂಡ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಸ್ರೇಲ್. ಅದರ ಮೇಲೆ ದಾಳಿ ಮಾಡಿದೆ. ತನ್ನ ಬ್ಯಾಲಿಸ್ಟಿಕ್ ಮಿಸೈಲನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡಿದೆ. ಹಾಗಾದರೆ ಇಸ್ರೇಲ್ನ ಐರನ್ ಡೋಮ್ ಏನಾಯಿತು? ಇಸ್ರೇಲ್ನ ಐರನ್ ಡೋಮ್ನ ಕಣ್ತಪ್ಪಿಸಿ ಈ ಒಂದು ದಾಳಿಯಾಗಿದೆ. ಎಲ್ಲವೂ ಕೂಡ ಸ್ಟೆಲ್ತ್ ಮಿಸೈಲ್ಗಳು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಯಾಮಾರಿಸುವಂಥ ತಾಕತ್ತನ್ನು ಹೊಂದಿದ್ದಾವೆ. ಒಂದು ಕಡೆ ಅಮೆರಿಕವೂ ಕೂಡ ಈ ಯುದ್ಧಕ್ಕೆ ಜಾಯಿನ್ ಆಗಿದೆ. ಇಲ್ಲಿವರೆಗೆ ಕೇವಲ ಇಸ್ರೇಲ್ ಹಾಗೂ ಇರಾನ್ನ ಮಧ್ಯೆ ಮಾತ್ರ ಯುದ್ಧ ಆಗ್ತಾ ಇತ್ತು. ಅಮೆರಿಕ ಕೇವಲ ಮಾತಾಡ್ತಾ ಇತ್ತು ಅಷ್ಟೇ, ಜೊತೆಗೆ ಹಿಂಬಾಗಿಲಿನಿಂದ ಇಸ್ರೇಲ್ಗೆ ಸಹಾಯ ಮಾಡ್ತಾ ಇತ್ತು. ಆದರೆ ಈಗ ತಾನೇ ಸ್ವತಃ ಯುದ್ಧ ಭೂಮಿಗೆ ಇಳಿದಿದೆ ಅಮೆರಿಕ ತನ್ನ ಬಾಂಬರ್ನ ಮೂಲಕ. ಅದು ಕೂಡ ಡೆಡ್ಲಿ ಬಾಂಬರ್ GBU-57 UFC-6 ಅಂತ ಕರೀತಾರೆ ಇದನ್ನು. MOP ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಬಾಂಬ್ ಅಂತ. ಈ ಬಾಂಬರ್ನ ಮೂಲಕ ಇರಾನ್ನ ಮೇಲೆ ದಾಳಿಗೆ ಶುರು ಮಾಡಿದೆ. ಅದು ಕೂಡ ಇರಾನ್ನ 3 ಪ್ರದೇಶಗಳು ಎಲ್ಲಿ ಯುರೇನಿಯಮ್ಮನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರೋ, ಅಣುಸ್ಥಾವರಗಳಿಗೆ ಅಂತ ಯುರೇನಿಯಂನ ಸಂಗ್ರಹ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂಥ ಸ್ಥಳಗಳನ್ನೇ ಗುರುತು ಮಾಡಿಕೊಂಡು ಪ್ರಿಸಿಷನ್ ಹಿಟ್ಟನ್ನು ಮಾಡಿದೆ. ಇಲ್ಲಿವರೆಗೆ ಇಸ್ರೇಲ್ ದಾಳಿ ಮಾಡ್ತಾ ಇತ್ತು, ಇಸ್ರೇಲ್ ತನ್ನ ಮಿಸೈಲ್ಗಳ ಮೂಲಕ ದಾಳಿ ಮಾಡ್ತಾ ಇತ್ತು. ಆದರೆ ಈ ಯುರೇನಿಯಂ ಸಂಗ್ರಹ ಇದ್ದಿದ್ದು ಅಂಡರ್ಗ್ರೌಂಡ್ನಲ್ಲಿ, ನೆಲದ ಆಳಕ್ಕೆ ಹೋಗಿ ಬಾಂಬ್ ಹಾಕುವಂಥ ಕ್ಷಮತೆ ಇಸ್ರೇಲ್ನಲ್ಲಿಲ್ಲ. ಆದರೆ ಅಮೇರಿಕಾದಲ್ಲಿದೆ. ನೋಡಿ, ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದು ಅಮೇರಿಕಾದ ಬಾಂಬರ್ GBU-57 UC-6 ಅನ್ನುವಂಥ ಬಾಂಬ್. ಅದು MOP ಅಂತ ಕರೀತಾರೆ, ಮಾಪ್ ಅಂತ ಕರೀತಾರೆ. ಸುಮಾರು 60 ಮೀಟರ್ ನೆಲದ ಆಳಕ್ಕೆ ಹೋಗಿ ಬ್ಲಾಸ್ಟ್ ಮಾಡುವಂಥ ಸಾಮರ್ಥ್ಯ ಇದಕ್ಕಿದೆ. ನೋಡಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಕೂಡ ಗೊತ್ತಿದೆ, ಕಾಣಿಸ್ತಾ ಇದೆ. ಅದರ ವಿಡಿಯೋ ಕೂಡ ಇದೆ. ಇದು ಅಮೇರಿಕಾದ ಬಾಂಬರ್ ಇರಾನ್ನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ಸುಮಾರು 60%ನಷ್ಟು ತನ್ನ ಹತ್ರ ಎನ್ರಿಚ್ಡ್ ಯುರೇನಿಯಂ ಅನ್ನು ಹೊಂದಿದೆ. ಅದು 90%ಗೆ ಹೋದಾಗ ಅಣುಬಾಂಬ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಇಸ್ರೇಲ್, ಅಮೇರಿಕ ಯುದ್ಧವನ್ನು ಮಾಡ್ತಾ ಇದೆ. ಈ ಭೀಕರ ದಾಳಿಯನ್ನು ಮಾಡ್ತಾ ಇದೆ. ಅದರ ಇಮೇಜರಿಗಳು ಕೂಡ ಇದ್ದಾವೆ, ಅದರ ವಿಡಿಯೋಗಳು ಕೂಡ ಇದ್ದಾವೆ. ಅಮೇರಿಕ ತನ್ನ ಬಾಂಬರ್ನ ಮೂಲಕ ಬಾಂಬಿಂಗನ್ನು ಮಾಡಿದಂಥ ವಿಡಿಯೋ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಆಗಲೇ ಹೇಳಿದೆ, GBU-57 ಅಂತ ಬಹಳ ಭೀಭತ್ಸವಾದಂಥ ವೆಪನ್. ಅದು ಎಲ್ಲೂ ಬಳಸೋದಿಲ್ಲ ನಾರ್ಮಲಿ.
ಆದರೆ ಇರಾನ್ನ ಮೇಲೆ ಬಳಕೆಯಾಗಿದೆ. ಸುಮಾರು 60 ಮೀಟರ್ ನೆಲದ ಆಳಕ್ಕೆ ಹೋಗಿ ಅಂಡರ್ ಗ್ರೌಂಡ್ನಲ್ಲಿ ಏನಿದೆ ಅದನ್ನೇ ಬ್ಲಾಸ್ಟ್ ಮಾಡಿಬಿಡುತ್ತೆ. ಅಂಥ ಕ್ಷಮತೆ ಈ ಬಾಂಬರ್ಗಿದೆ. ಮ್ಯಾಸಿವ್ ಆರ್ಡಿನೆನ್ಸ್ ಪೆನಿಟ್ರೇಟರ್ ಬಾಂಬ್ ಅಂತ ಕರೀತಾರೆ, ಮಾಪ್ ಅಂತ ಕರೀತಾರೆ. ಸೊ ಅದನ್ನು ಅಮೆರಿಕ ಇಲ್ಲಿ ಬಳಕೆ ಮಾಡಿದೆ. ಸುಮಾರು 3 ಸ್ಥಳದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಜೊತೆಗೆ ಇಸ್ರೇಲ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಇರಾನ್ನ ಒಂದಷ್ಟು ಪ್ರಿಸಿಷನ್ ಹಿಟ್ಟನ್ನು ಮಾಡ್ತಾ ಇದೆ ಮಿಸೈಲ್ಗಳ ಮೂಲಕ. ಎಲ್ಲಿ ಅಣುಬಾಂಬನ್ನು ತಯಾರಿಕೆ ಮಾಡುವಲ್ಲಿ ಸಹಾಯ ಮಾಡ್ತಾ ಇದ್ದಂಥ ವಿಜ್ಞಾನಿಗಳು, ಎಂಜಿನಿಯರ್ಸ್ ಇದ್ರೋ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರಿಸಿಷನ್ ಹಿಟ್ಟನ್ನು ಮಾಡ್ತಾ ಇದೆ. ನಿಖರವಾದಂಥ ಟಾರ್ಗೆಟನ್ನು ತಲುಪ್ತಾ ಇದೆ. ಕೇವಲ ಇಸ್ರೇಲ್ ಮಾತ್ರನಾ ಇಲ್ಲ, ಇರಾನ್ ಕೂಡ ಇಸ್ರೇಲ್ನ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ನ ಮುಖ್ಯವಾದಂಥ ಸಿಟಿಗಳು, ಅದು ಟೆಲ್ ಅವೀವ್ ಆಗಿರ್ಬೋದು, ಹೈಫಾ ಆಗಿರ್ಬೋದು, ಈ ಸಿಟಿಗಳ ಮೇಲೆ ದಾಳಿ ಮಾಡಿದೆ. ಜೊತೆಗೆ ಇಸ್ರೇಲ್ನ ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಇಸ್ರೇಲ್ನ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅದನ್ನೇ ಟಾರ್ಗೆಟ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.